ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಸಭೆಯನ್ನ ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಮುಂದೆ ಸಿಎಂ ಕುರ್ಚಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಹ್ಯಾರಿಸ್. ಡಿಸಿಎಂ ಡಿಕೆಶಿ ಪರವಾಗಿ ಶಾಸಕ ಹ್ಯಾರಿಸ್ ಬ್ಯಾಟಿಂಗ್ ಮಾಡಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ಕೆಲವರು ಹಂಚಿಕೊಳ್ತಾ ಇದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಹ್ಯಾರಿಸ್. ಡಿಕೆಶಿ ಪಕ್ಷವನ್ನ ಉತ್ತಮವಾಗಿ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಸೀಟ್ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಶ್ರಮವಿದೆ. ಡಿಕೆಶಿಗೆ ಮತ್ತಷ್ಟು ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಹ್ಯಾರಿಸ್ ಅವರು. ಡಿಕೆಶಿಗೆ ಅವಕಾಶ ಕೊಟ್ಟರೆ ಪಕ್ಷ ಮತ್ತಷ್ಟು ಗಟ್ಟಿಯಾಗತ್ತೆ, ಡಿಕೆಶಿಗೆ ಸರ್ಕಾರವನ್ನು ಮುನ್ನಡೆಸುವ ಸಾಮರ್ಥ್ಯ ಇದೆ ಅಂತ ಹೇಳಿ ಇದೀಗ ಡಿಸಿಎಂ ಡಿಕೆಶಿ ಪರವಾಗಿ ಶಾಸಕ ಹ್ಯಾರಿಸ್ ಬ್ಯಾಟಿಂಗ್ ಮಾಡಿದ್ದಾರೆ. ಇದೇ ವೇಳೆ ಸಚಿವ ಸ್ಥಾನಕ್ಕೂ ಕೂಡ ಅವರು ಬ್ಯಾಟಿಂಗ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ನನಗೆ ಸಚಿವ ಸ್ಥಾನ ಕೊಡಬೇಕು, ನಾನು 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತನ್ನ ಬೇಡಿಕೆಯನ್ನ ಕೂಡ ಇದೀಗ ಹ್ಯಾರಿಸ್ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಸುರ್ಜೇವಾಲಾ ಅವರ ಬಳಿ ಮಂತ್ರಿ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಹ್ಯಾರಿಸ್. ಕಾಂಗ್ರೆಸ್ನಲ್ಲಿ 140 ಶಾಸಕರಿರೋದ್ರಿಂದ ಅಸಮಾಧಾನ ಸಹಜ. ಕಾಂಗ್ರೆಸ್ನಲ್ಲಿನ ಅಸಮಾಧಾನವನ್ನ ಒಪ್ಪಿಕೊಂಡಿದ್ದಾರೆ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು. ಈಗಾಗಲೇ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾತಾಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಕರೆಸಿ ಈಗ ಅವರ ಹತ್ರ ತಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ. ಅವರ ರಿಪೋರ್ಟ್ ಕಾರ್ಡ್ನ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಸೊ ಸಹಜ ಇದು. ಅವರ ಅಸಮಾಧಾನ ಬಗೆಹರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಸಮಸ್ಯೆಗಳಿದ್ರೆ ಪರಿಹಾರವನ್ನ ಕಂಡು ಹಿಡಿತಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಈಗಾಗಲೇ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ, ಹೌದು ಅಸಮಾಧಾನ ಇರೋದು ಹೌದು, ಅದೇ ಕಾರಣಕ್ಕಾಗಿ ಶಾಸಕರ ಅಭಿಪ್ರಾಯವನ್ನ ಕೇಳೋದಕ್ಕೆ ಇದೀಗ ಸುರ್ಜೇವಾಲಾ ಬಂದಿರೋದು ಅನ್ನೋದನ್ನ ಈಗ ಕಾಂಗ್ರೆಸ್ನ ನಾಯಕರುಗಳೇ ಹೇಳ್ತಿದ್ದಾರೆ. ನೋಡಿ 140 ಶಾಸಕರು ಇರ್ತಕ್ಕಂಥ ನಮ್ದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದೇ ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀನಿ. ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಐತಂದ ತಕ್ಷಣನೇ ಅವರೇನು ಪಕ್ಷದ ವಿರುದ್ಧ ಇದ್ದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ, ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ಥರದ್ದು ಏನೋ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಕಂಟಿನ್ಯೂಸ್ ಆಗಿ ಸುರ್ಜೇವಾಲಾ ಅವರು ಶಾಸಕರುಗಳ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲೇಬಾರದು ಅಂತ ಡಿಕೆಶಿ ಈಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇಡೀ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ನವಿತಾ ಜೈನ್ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ, ಕೆಪಿಸಿಸಿ ಅಧ್ಯಕ್ಷರ ಬಹಿರಂಗ ಎಚ್ಚರಿಕೆಗೂ ಕೂಡ ಇದೀಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಒಂದು ರೀತಿ ಡೋಂಟ್ ಕೇರ್ ಎಂದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೋಡಿ, ಯಾರಿಗೂ ಕೂಡ ಗಾಬರಿ ಆಗೋದು ಬೇಡ, ಇದು ಸಂಘಟನಾತ್ಮಕ ವರ್ಷ. ಬೆಳಗಾವಿಯಲ್ಲಿ ಎಐಸಿಸಿ ಅಧಿವೇಶನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆ ಮಾಡಿದ್ದೇನು, ಇದು ಸಂಘಟನಾತ್ಮಕವಾದಂಥ ಒಂದು ವರ್ಷ. ಸೊ ಹೀಗಾಗಿ ಈ ಒಂದು ಸಂಘಟನಾತ್ಮಕ ವರ್ಷದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇಡೀ ದೇಶದಲ್ಲಿ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾವಣೆ ಮಾಡೋದಕ್ಕೆ, ಅವರಿಗೆ ಶಕ್ತಿ ತುಂಬೋದಕ್ಕೆ ಒಂದು ಈ ರೀತಿಯಾದಂಥ ಒಂದು ಅಭಿಪ್ರಾಯ ಸಂಗ್ರಹವನ್ನು, ಒಂದು ಸಭೆ ಸಮಾರಂಭಗಳನ್ನು, ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಅಂದರೆ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ, ಅಂದರೆ ಸಚಿವರ ಕಾರ್ಯವೈಖರಿ ಕುರಿತಂತೆ, ಮತ್ತೊಂದು ಕಡೆಯಾಗಿ ಪಕ್ಷ ಸಂಘಟನೆ ಕುರಿತಂತೆ ಈ ಒಂದು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗಲಿ, ಮತ್ತೊಂದು ಕಡೆಯಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ವದಂತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಅಭಿಪ್ರಾಯ ಸಂಗ್ರಹ ಅಲ್ಲ. ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಅವ್ರು ಯಾರು BR ಪಾಟೀಲ್ ಆಗಿರ್ಬೋದು, ಇವ್ರು ಯಾರು ಕೂಡ ಇನ್ನು ಮುಂದೆ ಬಹಿರಂಗವಾಗಿ ಮಾತನಾಡ್ಕೊಡ್ದು, ನಾನು ಇವತ್ತೇ ನೋಟಿಸ್ ಇಶ್ಯೂ ಮಾಡಿಸ್ತೀನಿ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಅದಾದ ಕೆಲವೇ ಸೆಕೆಂಡ್ಗಳಿಗೆ ಇಕ್ಬಾಲ್ ಹುಸೇನ್ ಅವರು ಆಗಮಿಸಿದ್ರು. ಸರ್, ನಿನ್ನೆ ಕೊಟ್ಟಂಥ ಒಂದು ಬಹಿರಂಗ ಹೇಳಿಕೆ ಈಗಲೂ ಕೂಡ ಬದ್ಧನ ಅನ್ನುವಂಥ ಒಂದು ಮಾತನ್ನು ಏನು ಇವ್ರು ಹೇಳಿರ್ತಕ್ಕಂಥ, ಈಗಲೂ ಕೂಡ ಬದ್ಧನ ಅನ್ನುವಂಥ ಒಂದು ಮಾತನ್ನು ಮಾಧ್ಯಮಗಳು ಕೇಳಿದಂಥ ಸಂದರ್ಭದಲ್ಲಿ ಹೌದು, ಈಗಲೂ ಕೂಡ ನನ್ನ ಹೇಳಿಕೆಗೆ ಬದ್ಧ, CM ಬದಲಾವಣೆ ಆಗಬೇಕು, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧವಾಗಿದ್ದೀನಿ ಎನ್ನುವಂಥ ಒಂದು ಮಾತನ್ನು ಶಾಸಕ ಇಕ್ಬಾಲ್ ಹುಸೇನ್ ಅವರು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು KPCC ಅಧ್ಯಕ್ಷರ ಬಹಿರಂಗ ಎಚ್ಚರಿಕೆ ನಡುವೆಯೂ ಕೂಡ ಇದೀಗ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರ್ತಕ್ಕಂಥ
ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಸಂಗ್ರಹ ಸಂದರ್ಭದಲ್ಲಿ ಆಗಮಿಸ್ತಾ ಇರ್ತಕ್ಕಂಥ ಕೆಲ ಶಾಸಕರುಗಳೇನಿದ್ರೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರೆ ಮತ್ತೆ ಕೆಲ ಶಾಸಕರು ಕೂಡ CM ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿ ಮುಂದುವರಿಯಿರಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಆಗಮಿಸಿದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ಶಾಸಕರು, ಕೋಲಾರ ಜಿಲ್ಲೆಯ ಕೆಲ ಶಾಸಕರು CM ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ರು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಮಾಲೂರು ಶಾಸಕ KY ನಂಜೇಗೌಡರು ಕೂಡ ಬೆಳಿಗ್ಗೆ 10 ಗಂಟೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ನೋಡಿ, ಜಿಲ್ಲಾ ಮಂತ್ರಿ ಬೈರತಿ ಸುರೇಶ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ವಿಚಾರವಾಗಿ ನಮ್ಗೆ ಯಾವುದೇ ರೀತಿಯಾದಂಥ ಅಡ್ಡಿಯನ್ನು ಮಾಡಿಲ್ಲ. ಕೋಲಾರ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ. KGF ಕೂಡ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಅದು ಬೈರತಿ ಸುರೇಶ್ ಅವರು ಕೂಡ, ಇದು ರೂಪಾ ಮೇಡಮ್ ಅವ್ರಿಗೂ ಕೂಡ ಗೊತ್ತು. ಆದರೆ ಬಂಗಾರಪೇಟೆ ನಾರಾಯಣ ಸ್ವಾಮಿರು ಯಾಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ನಮ್ಮ ನ್ಯೂಸ್ 18ಗೆ ತಿಳಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ KMF ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ CM DCM. ನಾನು ಸುರ್ಜೇವಾಲ ಅವ್ರ ಮುಂದೆ ಪ್ರಸ್ತಾಪವನ್ನು ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಡೆವಲಪ್ಮೆಂಟ್ಸ್ಗಳು ನೋಡಿ, ಇನ್ನೊಂದು ಭಾಳ ಮುಖ್ಯವಾದಂಥ ಒಂದು ವಿಚಾರ ಅಂದರೆ ಶಾಸಕ NA ಹ್ಯಾರಿಸ್ ಅವರು ಕೂಡ ಏನು ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕು, ಅವರ ನೇತೃತ್ವದಲ್ಲಿ ಈ ಒಂದು 136 ಸ್ಥಾನ ಬಂದಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಆಂತರಿಕವಾಗಿ ಹಂಚ್ಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ನಿನ್ನೆ ಇವತ್ತು ನಾಳೆ ನಡೆಯುವಂಥ ಈ ಒಂದು ಶಾಸಕರ ಅಭಿಪ್ರಾಯ ಸಂಗ್ರಹ ಸಂದರ್ಭದಲ್ಲಿ ಒಂದು ಕಡೆಗೆ CM ಮತ್ತು DCM ಪರ ವಿರೋಧದ ಅಭಿಪ್ರಾಯಗಳು ಸಂಗ್ರಹವಾಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ವಿಚಾರವನ್ನು ತಳ್ಳಿ ಹಾಕಿರ್ತಕ್ಕಂಥ ಶಾಸಕ ಅಂದರೆ AICC ಪ್ರಧಾನ ಕಾರ್ಯದರ್ಶಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಇದು ಓನ್ಲಿ ಪಕ್ಷ ಸಂಘಟನೆ ವಿಚಾರವಾಗಿ ಅಷ್ಟೇ ಅಭಿಪ್ರಾಯ ಸಂಗ್ರಹ, ನಾಯಕತ್ವ ವಿಚಾರವಾಗಿ ಅಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ತಾತ್ಕಾಲಿಕವಾಗಿ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.